ಕರ್ನಾಟಕ ಸೇರಿದಂತೆ ದೇಶದ ಹಲವು ರಾಜ್ಯಗಳಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಅದರಲ್ಲೂ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ವರುಣಾರ್ಭಟಕ್ಕೆ ಹತ್ತಾರು ಅವಾಂತರ ಸೃಷ್ಟಿಯಾಗಿದೆ. ಜನ ಪರದಾಡುವಂತಾಗಿದೆ. ವರುಣಾರ್ಭಟದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಂಗಳೂರಲ್ಲಿ ಮಳೆಯಾರ್ಭಟ, ಗುಡ್ಡ ಕುಸಿಯೋ ಭೀತಿ. ಮಂಗಳೂರಿನಲ್ಲಿ ಮಳೆ ಅವಾಂತರ ಮುಂದುವರೆದಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಮಳೆ ಹೊಡೆತಕ್ಕೆ ಭೂಕುಸಿತ ಆತಂಕ ಎದುರಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಾಣಿಯ ಪೇರೆಮೊಗಿರು ಬಳಿ ಭೂಕುಸಿತದ ಭೀತಿ ಸೃಷ್ಟಿಯಾಗಿದೆ. ರಸ್ತೆ ಬದಿ ಬೇಕಾಬಿಟ್ಟಿ ಮಣ್ಣು ತೆಗೆದು ನಿರ್ಲಕ್ಷ್ಯ ತೋರಲಾಗಿದ್ದು, ಬೆಟ್ಟದ ಮೇಲೆ ಇರೋ ಮನೆಗಳು ಕುಸಿಯುವ ಸಾಧ್ಯತೆ ಇದೆ. ಹೀಗಾಗಿ ಇಲ್ಲಿರುವ ಕುಟುಂಬಗಳು ನಿತ್ಯ ಜೀವ ಭಯದಲ್ಲೇ ಕಾಲ ಕಳೆಯಬೇಕಾಗಿದೆ. ನಾವಿವಾಗ ಬಂಟ್ವಾಳ ತಾಲೂಕಿನ ಮಾಣಿ ಬಳಿಯ ಪೇರುಮೊಗೆರಿನಲ್ಲಿದ್ದೀವಿ. ಇಲ್ಲೂ ಕೂಡ ಕುಸಿತ ಆಗಿರುವಂಥದ್ದು, ಇಲ್ಲೂ ಕೂಡ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡಿರುವಂಥದ್ದು, ಅಂದರೆ ಸ್ಟ್ರೈಟಾಗಿ ಕಡಿದಿರುವಂಥದ್ದು. ಈ ಭಾಗದಲ್ಲಿ ನೋಡೋದಾದರೆ ಈ ರಸ್ತೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ಲೋಪಾಗಿ ಮಾಡಿಲ್ಲ, ಕಂಪ್ಲೀಟಾಗಿ ಸ್ಟ್ರೈಟಾಗಿ ಈ ಒಂದು ರಸ್ತೆಯನ್ನು ಗುಡ್ಡವನ್ನು ಕಡಿದಿರುವಂಥದ್ದು. ಸೊ ಇದರಿಂದಾಗೂ ಕೂಡ ಸಮಸ್ಯೆಗಳು ಉಂಟಾಗ್ತಾ ಇದೆ. ಇದು ಮಳೆಯಿಂದಾಗಿ ಗುಡ್ಡ ಕುಸಿತ ಆತಂಕದ ಸ್ಥಿತಿಯಾದರೆ ಮಂಗಳೂರು ನಗರದಲ್ಲಿ ರಸ್ತೆಗಳಲ್ಲಿ ಹೊಂಡ ಗುಂಡಿಗಳೇ ತುಂಬಿವೆ. ಮಂಗಳೂರು ಹೆಸರಿಗೆ ಮಾತ್ರ ಸ್ಮಾರ್ಟ್ ಸಿಟಿಯಾಗಿದ್ದು, ಜೋರಾಗಿ ಮಳೆ ಬಂದ್ರೆ ನಗರದ ಹಲವು ಭಾಗಗಳು ಮುಳುಗಡೆಯಾಗುತ್ತೆ. ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಸುಗಮ ಸಂಚಾರಕ್ಕೆ ತೀವ್ರ ಅಡ್ಡಿಯಾಗಿದೆ. ಅದರಲ್ಲೂ ಮಂಗಳೂರಿನ ಪಂಪ್ವೆಲ್ ಕಂಕನಾಡಿ ರಸ್ತೆಯೂ ಹಾಳಾಗಿದ್ದು, ಆಡಳಿತ ವ್ಯವಸ್ಥೆಗೆ ಜನರು ಹಿಡಿಶಾಪ ಹಾಕ್ತಿದ್ದಾರೆ. ಈ ಅವ್ಯವಸ್ಥೆ ಖಂಡಿಸಿ ನಾಳೆ ಡಿವೈಎಫ್ಐ ಸಂಘಟನೆ ಪ್ರತಿಭಟನೆಗೆ ಮುಂದಾಗಿದೆ. ಸ್ಮಾರ್ಟ್ ಸಿಟಿ ಮಂಗಳೂರು ಇದೀಗ ಅವ್ಯವಸ್ಥೆಗಳ ಆಗರ ಆಗ್ತಾ ಇದೆ. ಮೂಲಭೂತ ಸೌಕರ್ಯಗಳು ಸರಿಯಾಗಿ ಇಲ್ಲದೆ ಇರೋದ್ರಿಂದಾಗಿ ಜನರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಈ ಮಳೆಗಾಲದಲ್ಲಿ ಇಲ್ಲಿ ಮಂಗಳೂರು ನಗರದ ಎಲ್ಲ ರಸ್ತೆಗಳು ಸಂಪೂರ್ಣವಾಗಿ ಹೊಂಡ ಗುಂಡಿಗಳಿಂದ ತುಂಬಿಕೊಂಡಿರ್ತಕ್ಕಂಥದ್ದು. ಇದು ಮಂಗಳೂರಿನ ಕಂಕನಾಡಿಯಲ್ಲಿರ್ತಕ್ಕಂಥ ಒಂದು ಪ್ರಮುಖ ಜಂಕ್ಷನ್. ಇಲ್ಲಿ ಈಗ ರಸ್ತೆಯನ್ನು ನೋಡಿದ್ರೆ ಗೊತ್ತಾಗ್ಬೋದು ಎಷ್ಟು ದೊಡ್ಡ ದೊಡ್ಡ ಹೊಂಡಗಳು ಬಿದ್ದಿದೆ ಅಂತೇಳಿ. ಮಳೆಗೆ ಉಕ್ಕಿದ ಹಳ್ಳದ ನೀರು, ಡೇಂಜರ್ ಸೇತುವೆ ಮೇಲೆ ಸಂಚಾರ. ನೋಡಿ, ಹಳ್ಳದ ಮೇಲೆ ಮಳೆಯ ನೀರು ಹೇಗೆ ಉಕ್ಕಿ ಹರಿಯುತ್ತಿದೆ ಅಂತ. ಬೋರ್ಗರೆದು ಹರಿಯುತ್ತಿರುವ ಈ ನೀರಿನಲ್ಲಿ ಜನ ಜೀವ ಪಣಕ್ಕಿಟ್ಟು ಸೇತುವೆ ದಾಟುತ್ತಿದ್ದಾರೆ. ಇದು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಅಡವಿಖಾನಾಪುರ ತಾಂಡಾದ ಜನರ ಸ್ಥಿತಿ. ನಿನ್ನೆ ಮಳೆಗೆ ಏಕಾಏಕಿ ಹಳ್ಳದ ನೀರು ಉಕ್ಕಿದೆ. ಈ ವೇಳೆ ಶಾಲೆಯಿಂದ ಬರ್ತಿದ್ದ ಮಕ್ಕಳು ಪರದಾಡುವಂತಾಯಿತು. ಬಳಿಕ ಪೋಷಕರೇ ತಮ್ಮ ಮಕ್ಕಳನ್ನ ಹೊತ್ಕೊಂಡು ಅಪಾಯದ ನಡುವೆಯೂ ಸೇತುವೆ ದಾಟಿದ್ರು. ವಾಹನಗಳು ಸಹ ಇದೇ ನೀರಿನಲ್ಲಿ ಸೇತುವೆ ದಾಟಿದ್ವು. ಇನ್ನು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ರಾವಣಿಕಿ ಗ್ರಾಮದಲ್ಲೂ ಪರಿಸ್ಥಿತಿ ಭಿನ್ನವಾಗಿರಲಿಲ್ಲ. ಧಾರಾಕಾರ ಮಳೆ ಹಿನ್ನೆಲೆ ರಾವಣಿಕಿ ಗ್ರಾಮದ ಹಳ್ಳ ತುಂಬಿ ಹರಿಯುತ್ತಿತ್ತು. ಹಳ್ಳ ದಾಟಲು ಗ್ರಾಮಸ್ಥರು ಪರದಾಡ್ತಿದ್ದಾರೆ. ಗ್ರಾಮದಲ್ಲಿ ಕೇವಲ 5ನೇ ತರಗತಿವರೆಗೂ ಮಾತ್ರ ಶಾಲೆ ಇದೆ. ಹೀಗಾಗಿ ಶಾಲೆ ಓದಲು ಮಕ್ಕಳು ಬೇರೆ ಊರಿಗೆ ಬರಬೇಕಿದ್ದು, ಹಳ್ಳದ ನೀರಿನಿಂದ ಮಕ್ಕಳ ಶಿಕ್ಷಣಕ್ಕೂ ಕುತ್ತು ಬಂದಿದೆ. ಸೇತುವೆ ನಿರ್ಮಾಣ ಮಾಡುವಂತೆ ರಾವಣಿಕಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಮಳೆಗೆ ಸಂಕಷ್ಟಗಳ ಪ್ರವಾಹ. ಯಾದಗಿರಿ ಜಿಲ್ಲೆಯಲ್ಲೂ ಮಳೆ ರೈತರ ಬದುಕಿನ ಮೇಲೆ ಬರೆ ಎಳೆದಿದೆ. ಮಳೆಯಾರ್ಭಟಕ್ಕೆ ಗುರಸಣಗಿ ಸೇರಿ ಹತ್ತಾರು ಗ್ರಾಮದಲ್ಲಿ ಬೆಳೆದಿದ್ದ ಭತ್ತ, ಹತ್ತಿ, ತೊಗರಿ ಮತ್ತು ಹೆಸರು ನೀರು ಪಾಲಾಗಿದೆ. ಸರ್ಕಾರ ಸೂಕ್ತ ಪರಿಹಾರ ನೀಡುವಂತೆ ರೈತರು ಒತ್ತಾಯಿಸಿದ್ದಾರೆ. ಗುರಸಣಗಿ ಗ್ರಾಮದ ಹೊರಭಾಗದಲ್ಲಿರುವಂಥ ರೈತರ ಜಮೀನಲ್ಲಿದ್ದೀನಿ. ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ನಿನ್ನೆ ಕಳೆದ 3 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವಂಥ ಮಳೆಯಿಂದಾಗಿ ಸಂಪೂರ್ಣವಾಗಿ ರೈತರು ಬೆಳೆದಂಥ ಬೆಳೆಗಳು ಈ ಒಂದು ಮಳೆ ನೀರಿನಲ್ಲಿ ಜಲಾವೃತ ಕೂಡ ಆಗಿರುವಂಥದ್ದು. ಈ ಜಮೀನುಗಳಿದ್ದಾವೆ, ಜಮೀನುಗಳು ಸಂಪೂರ್ಣವಾಗಿ ಕೆರೆಯಾಗಿ ಬದಲಾವಣೆ ಸಹಿತ ಆಗಿರುವಂಥದ್ದು. ಯಾಕಂದರೆ ಅಷ್ಟರ ಮಟ್ಟಿಗೆ ಮಳೆ ನೀರು ಆವರಿಸಿಕೊಂಡಿದೆ. ಕಣ್ಣು ಹಾಯಿಸಿದಷ್ಟು ದೂರದವರೆಗೂ ಸಹಿತ ಮಳೆ ನೀರು ಜಮೀನಿನಲ್ಲಿ ಆವರಿಸಿಕೊಂಡಿರುವಂಥದ್ದು. ರಾಯಚೂರು, ಯಾದಗಿರಿ, ಕೊಪ್ಪಳದಲ್ಲಿ ಮಳೆ ಅವಾಂತರ ಸೃಷ್ಟಿಸಿದ್ರೆ, ಕೊಪ್ಪಳದ ಪಕ್ಕದ ಜಿಲ್ಲೆ ಗದಗದಲ್ಲಿ ವರುಣ ಕಣ್ಣಾಮುಚ್ಚಾಲೆಯಾಡ್ತಿದ್ದಾನೆ. ಅಂದ್ರೆ ಮಳೆ ಇಲ್ಲದೆ ರೈತರು ಬೆಳೆ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ಹೀಗಾಗಿ ಗದಗ ಜಿಲ್ಲೆ ರೋಣ ತಾಲೂಕಿನ ಬೋಪಲಾಪುರ ಗ್ರಾಮದಲ್ಲಿ ಕತ್ತೆಗಳಿಗೆ ಮದುವೆ ಮಾಡಿ ಮಳೆಗಾಗಿ ಪ್ರಾರ್ಥಿಸಿದ್ದಾರೆ. ಕತ್ತೆಗಳಿಗೆ ಮದುವೆ ಮಾಡಿದ್ರೆ ಮಳೆಯಾಗುತ್ತೆ ಎನ್ನುವ ನಂಬಿಕೆ ಗ್ರಾಮಸ್ಥರಲ್ಲಿದೆ. ಮದುವೆ ಬಳಿಕ ಗ್ರಾಮದ ಎಲ್ಲಾ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಮಾಡಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.